2024 ಜೂನ್ ತಿಂಗಳಿನಲ್ಲಿ ನಡೆದಂತಹ ರೇಣುಕಾ ಸ್ವಾಮಿ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯವೇ ಅವತ್ತು ಬೆಚ್ಚಿ ಬಿದ್ದಿತ್ತು. ಕಾರಣ ಇಷ್ಟೇ, ಈ ಒಂದು ಭೀಕರ ಕೊಲೆಯಲ್ಲಿ ಪ್ರಮುಖ ಆರೋಪಿಯಾಗಿದ್ದಂಥವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೆ ಅವರ ಸ್ನೇಹಿತೆಯಾಗಿರುವಂತಹ ಪವಿತ್ರ ಗೌಡ. ಎಸ್, ಒಂದ್ ಕಡೆ ಈ ಕೇಸ್ನ ಸಂಬಂಧಪಟ್ಟಂತೆ ಇನ್ನೂ ಕೂಡ ಈ ಕೇಸ್ನ ತನಿಖೆ ನಡೀತಾ ಇದೆ. ಆರೋಪಿಗಳಾಗಿರುವಂತಹ ದರ್ಶನ್ ಅವರು ಹಾಗೆ ಪವಿತ್ರ ಗೌಡ ಜೊತೆಗೆ ಇನ್ನೊಂದಷ್ಟು ಆರೋಪಿಗಳು ಇನ್ನೂ ಕೂಡ ಜೈಲಿನಲ್ಲಿ ಇದ್ದಾರೆ. ಈ ಬೆನ್ನಲ್ಲೇ ಇದೀಗ ಮತ್ತೆ ಮೂವರನ್ನ ಪೊಲೀಸರು ಬಂಧಿಸಿದ್ದಾರೆ. ಅದು ಕಾಮಾಕ್ಷಪಾಳ್ಯ ಪೊಲೀಸರು. ಕಾರಣ ಏನು, ಯಾಕೆ ಮೂವರನ್ನ ಬಂಧಿಸಿದ್ದಾರೆ, ಅವರೆಲ್ಲ ಯಾರು ಗಮನಿಸ್ತಾ ಹೋಗೋದಾದ್ರೆ, ಆ ಮೂವರು ಆರೋಪಿಗಳು ಕೂಡ ದರ್ಶನ್ ಅವರ ಅಭಿಮಾನಿಗಳು. ಈ ಅಭಿಮಾನದಿಂದಲೇ ಈಗಾಗಲೇ ಅನುಕುಮಾರ್ ಅವರಾಗಿರ್ಬೋದು, ಮತ್ತಷ್ಟು ಆರೋಪಿಗಳಾಗಿರ್ಬೋದು ಈಗ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಅವ್ರ ಕುಟುಂಬಕ್ಕೆ ಅನ್ನ ನೀರು ಹಾಕೋರು ಯಾರು ಅನ್ನುವಂತಹ ನೋವು ಕೂಡ ಇರುವಂಥದ್ದು. ಈ ಮಧ್ಯೆ ಈಗ ಮೂವರು ಆರೋಪಿಗಳನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧಿಸಿರುವಂಥದ್ದು. ಪ್ರಮುಖ ಸಾಕ್ಷಿಯಾಗಿರುವಂತಹ ಈ ಕೊಲೆ ಕೇಸ್ನಲ್ಲಿ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಮುಖ ಸಾಕ್ಷಿಯಾಗಿರುವಂತಹ ಸಂದೀಪ್, ಈ ಒಂದು ಸಂದೀಪ್ ಎಂಬುವವರನ್ನ ಮೂವರು ಆರೋಪಿಗಳು ಏನಿದ್ದಾರಲ್ಲ, ಸುಹಾಸ್ ಆಗಿರ್ಬೋದು, ಹಾಗೆ ಪುನೀತ್ ಆಗಿರ್ಬೋದು, ಹಾಗೆ ವೇಣು ಆಗಿರ್ಬೋದು, ಈ ಮೂವರು ಏನ್ ಮಾಡ್ತಾರೆ ಅಂತಂದ್ರೆ ಸಂದೀಪ್ ಅವರನ್ನ ಒಂದು ಕಡೆ ಕರೆದುಕೊಂಡು ಹೋಗಿ ಕಾರ್ನಲ್ಲಿ ಕೂರಿಸ್ಕೊಂಡು ಒಂದು ಬೆದರಿಕೆಯನ್ನ ಹಾಕ್ತಾರೆ, ಜೀವ ಬೆದರಿಕೆಯನ್ನ ಹಾಕ್ತಾರೆ. ಆಗ ಸಂದೀಪ್ ಅವರು ಏನ್ ಮಾಡ್ತಾರೆ, ತಕ್ಷಣವೇ ಒಂದು ಪೊಲೀಸ್ ಠಾಣೆಗೆ ದೂರನ್ನ ನೀಡ್ತಾರೆ. ನೋಡಿ, ಈ ರೀತಿಯಾಗಿ ಬಂದಿದ್ರು, ಈ ರೀತಿಯಾಗಿ ನನಗೆ ಧಮಕಿಯನ್ನ ಹಾಕಿದ್ದಾರೆ, ಜೀವ ಬೆದರಿಕೆಯನ್ನ ಹಾಕಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಯಾವುದೇ ರೀತಿಯಾಗಿ ಸಾಕ್ಷಿಯನ್ನ ಹೇಳಬಾರದು ನೀನು ಅಂತ ಬೆದರಿಕೆಯನ್ನ ಹಾಕಿದ್ದಾರೆ. ಒಂದ್ ವೇಳೆ ಏನಾದ್ರೂ ಆತ ಸಾಕ್ಷಿಯನ್ನ ಹೇಳಿದ್ರೆ ಆತನಿಗೆ ಕೊಲೆಯ ಬೆದರಿಕೆ ಹಾಕಿರುವಂಥದ್ದು. ಇವರೆಲ್ಲರೂ ಕೂಡ ದರ್ಶನ್ ಅವರ ಅಭಿಮಾನಿಗಳಾಗಿದ್ದಾರೆ. ಈಗ ಜೈಲಲ್ಲಿ ಹೋಗಿರುವಂತಹ ಅಭಿಮಾನಿಗಳು ಏನಾಗಿದೆ ಅವರ ಪರಿಸ್ಥಿತಿ, ಅನುಕುಮಾರ್ ಅವರ ಕುಟುಂಬದ ಪರಿಸ್ಥಿತಿ ಏನಾಗಿದೆ, ಒಂದ್ ಕಡೆ ತಂದೆಯನ್ನ ಕಳೆದುಕೊಂಡಿದ್ದಾರೆ, ಕುಟುಂಬದವರು ಬೀದಿಗೆ ಬಿದ್ದಿದ್ದಾರೆ, ಕುಟುಂಬದ ನಿರ್ವಹಣೆಯೇ ಕಾಣ್ತಾ ಇಲ್ಲ. ಅಷ್ಟರಲ್ಲೇ ಈಗಾಗಲೇ ಇನ್ನೂ ಕೂಡ ಅಭಿಮಾನಿಗಳು ಬುದ್ಧಿ ಬಂದಂತೆ ಕಾಣ್ತಾ ಇಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಇರಬೇಕಾದವರು ಕಾನೂನಿನ ನಿಯಮವನ್ನ ಮೀರಿ ಹೋದಾಗ ಏನ್ ಮಾಡ್ತಾರೆ, ಪೊಲೀಸ್ನವರು ಕರ್ಕೊಂಡು ಬರ್ತಾರೆ, ಸೀದಾ ಜೈಲಿನೊಳಗಡೆ ಹಾಕ್ತಾರೆ. ಯಾಕೆ ಬೇಕು, ದುಡ್ಡಿದ್ದಂಥವ್ರು ಏನ್ ಬೇಕಾದ್ರೂ ಮಾಡ್ತಾರೆ, ದುಡ್ಡಿಲ್ದವ್ರು ಏನ್ ಮಾಡ್ಬೇಕು, ತಮ್ಮ ಫ್ಯಾಮಿಲಿ, ತಮ್ಮ ಕೆಲಸ, ತಮ್ಮ ಕಾರ್ಯ ಅಂತ ಇರಬೇಕು. ಆದ್ರೆ ಎಲ್ಲೋ ಒಂದ್ ಕಡೆ ಈ ರೀತಿಯಾಗಿ ಈ ಒಂದು ಸಾಕ್ಷಿ ಬೆದರಿಕೆ ಹಾಕಿರುವಂತಹ ಆರೋಪಿಗಳು ಈಗ ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧಿಸಿದ್ದಾರೆ. ಇವ್ರು ಯಾರು ಗಮನಿಸ್ತಾ ಹೋಗೋದಾದ್ರೆ, ಏನು ಪುನೀತ್ ಅನ್ನೋರಿದ್ದಾರಲ್ಲ, ಡಿ ಕಂಪ್ನಿ, ಈ ಒಂದು ಡಿ ಕಂಪ್ನಿ ಏನಿದೆಯಲ್ಲ, ಇದನ್ನ ನೀವು ಗಮನಿಸಿರದೇ ಇರ್ತೀರಾ. ಈ ಒಂದು ಡಿ ಕಂಪ್ನಿಯನ್ನ ದರ್ಶನ್ ಅವರು ಕೂಡ ಫಾಲೋ ಮಾಡ್ತಾ ಇರ್ತಾರೆ. ಇದು ಒಂದು ಅಫಿಷಿಯಲ್ ಪೇಜ್ ಆಗಿದೆ. ಈ ಒಂದು ಪೇಜ್ ನ ಅಡ್ಮಿನ್ ಆಗಿರುವಂತಹ ಪುನೀತ್ ಅವರನ್ನ ಕೂಡ ಈಗ ಪೊಲೀಸರು ಬಂಧಿಸಿದ್ದಾರೆ. ಜೊತೆಗೆ ಡಿ ಕಂಪ್ನಿಯ ಪ್ರಮುಖ ಅಡ್ಮಿನ್ ಆಗಿರುವಂತಹ ಪುನೀತ್ ಅವರನ್ನ ಕೂಡ ಪೊಲೀಸರು ಈಗ ಬಂಧಿಸಿದ್ದಾರೆ. ಜೊತೆಗೆ ವೇಣು ಹಾಗೆ ಸುಹಾಸ್, ಇವರು ಕೂಡ ತುಮಕೂರು ಜಿಲ್ಲೆಯವರಾಗಿದ್ದಾರೆ. ಜೊತೆಗೆ ತುಮಕೂರಿನ ದರ್ಶನ್ ಅವರ ಅಭಿಮಾನಿ ಬಳಗದವರ ಅಧ್ಯಕ್ಷರುಗಳು, ಸದಸ್ಯರುಗಳು ಆಗಿರುವಂಥವ್ರು. ಯಾಕೆ ಬೇಕು, ಅಭಿಮಾನಿಗಳು ಅಭಿಮಾನ ತೋರಿಸಿದ್ರೆ ಸಾಕು. ಒಂದು ಸಿನಿಮಾ ಬರುತ್ತಾ, ಫಸ್ಟ್ ಶೋ ನೋಡಿ ಚಿತ್ರರಂಗವನ್ನ ಬೆಳೆಸಿ. ಆದ್ರೆ ಈಗ ಸಾಕ್ಷಿಗೆ ಬೆದರಿಕೆ ಹಾಕಿದ್ದೀರಿ, ಏನು ಬಂತು, ಜೈಲಿಗೆ ಕರ್ಕೊಂಡು ಹೋಗಿ ಕೂರಿಸಿದ್ದಾರೆ. ಈಗ ನಿಮಗೆ ಎಲ್ಲವೂ ಆಲೋಚನೆಗಳು ಬರ್ತಾ ಇರುತ್ತೆ, ಅಯ್ಯೋ ನಮ್ಮ ಕುಟುಂಬ ಹೀಗಾಯ್ತಲ್ಲ, ಅಯ್ಯೋ ನಮ್ಮ ಕುಟುಂಬನ ಯಾರು ನೋಡ್ಕೋತಾರೆ. ಮತ್ತೆ ಹೇಳ್ತಾ ಇದ್ದೀರಿ, ಮೊದಲೇ ಆಗಿರುವಂತಹ ಪರಿಸ್ಥಿತಿಗಳನ್ನ ಈಗ ಸರಿಪಡಿಸ್ಕೊಂಡು ಹೋಗ್ತಾ ಇರುವಂಥದ್ದು ವಿಜಯಲಕ್ಷ್ಮಿ ಅವರು. ಮೊದಲೇ ಈ ಕೇಸ್ನಲ್ಲಿ ಸಂಬಂಧಪಟ್ಟಂತೆ ಒಬ್ಬೊಬ್ಬರಾಗೆ ವಕೀಲರು ಕೂಡ ಹಿಂದೆ ಬರ್ತಾ ಇದ್ದಾರೆ. ಯಾವ ವಕೀಲರನ್ನ ಅವರು ಈ ಒಂದು ಕೇಸ್ಗೆ ಫಿಟ್ ಮಾಡಬೇಕು, ಯಾರು ಈ ಕೇಸ್ನ ಮುನ್ನಡೆಸ್ತಾರೆ ಅನ್ನುವಂಥ ಒಂದಷ್ಟು ಯೋಚನೆಗಳಾಗಿದ್ರೆ, ಜಾಮೀನನ್ನ ನಾನು ಪಡ್ಕೊಳ್ಬೇಕು, ನಾನು ಹೊರಗಡೆ ಬರಬೇಕು ಅನ್ನೋದು ಮತ್ತೊಂದು ಕಡೆ ಆಗಿರುವಂಥದ್ದು ದರ್ಶನ್ ಅವರ ಯೋಚನೆ. ಆದ್ರೆ ಅಭಿಮಾನಿಗಳು ಈ ರೀತಿಯಾಗಿ ಮಾಡ್ತಾ ಇರುವಂತಹ ಒಂದು ಕಾರಣಕ್ಕೆ ದರ್ಶನ್ ಅವರಿಗೆ ಬೇಲ್ ಸಿಗೋದೇ ಡೌಟು ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಪ್ರಮುಖ ಸಾಕ್ಷಿಯಾಗಿರುವಂತಹ ಸಂದೀಪ್ ಅವರ ವಿರುದ್ಧವಾಗಿ ಈ ರೀತಿಯಾಗಿ ಬೆದರಿಕೆ ಬಂದಾಗ ಪೊಲೀಸ್ ಅವರು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ದರ್ಶನ್ಗೆ ಒಂದಷ್ಟು ಕಠಿಣ ಕ್ರಮಗಳು ಮುಂದೆ ಜರುಗುವಂತಹ ನಿರೀಕ್ಷೆಗಳು ಇರುತ್ತೆ. ಯಾರು ಮಾಡಿಸಿದ್ದಾರೆ, ಯಾಕೆ ಮಾಡಿಸಿದ್ದಾರೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಒಂದು ವೇಳೆ ಇವರೇ ತಮ್ಮ ಅಭಿಮಾನದಿಂದ ಹೋಗಿ ಹೇಳಿದ್ರು, ಸಂದೀಪ್ ಅವ್ರಿಗೆ ಬೆದರಿಕೆ ಹಾಕಿದ್ರು, ಅಥವಾ ಯಾರಾದ್ರೂ ಈ ರೀತಿ ಹೋಗಿ ಬೆದರಿಕೆ ಹಾಕಿ ಅಂತ ಹೇಳಿದ್ರು, ಇಲ್ವೋ ಗೊತ್ತಿಲ್ಲ. ಪೊಲೀಸರು ಕೂಡ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆ ಆಗುತ್ತೆ. ಆದ್ರೆ ಎಲ್ಲರೂ ಕೂಡ ಗಮನಿಸಲೇಬೇಕಾದಂತಹ ಪ್ರಮುಖ ಅಂಶ ಒಂದೇ, ದಯವಿಟ್ಟು ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲರೂ ಕೂಡ ಇರೋದಕ್ಕೆ ಟ್ರೈ ಮಾಡಿ. ಕಾನೂನಿನ ಚೌಕಟ್ಟನ್ನ ನಾವು ಮೀರಿ ಹೋದಾಗ ಅಪಾಯಗಳು ಕಟ್ಟಿಟ್ಟ ಬುತ್ತಿ.